Hi everyone, hope you are all doing well. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಈ ವಿಡಿಯೋದಲ್ಲಿ 10ನೇ ತರಗತಿಯ ಮ್ಯಾಥಮೆಟಿಕ್ಸ್ ವಿಷಯದ ಟ್ರಿಗ್ನೋಮೆಟ್ರಿ ಪಾಠದ ಎಕ್ಸರ್ಸೈಸ್ 8.3ಯ ಕ್ವೆಶ್ಚನ್ ನಂಬರ್ 4 ಹಾಗೆ ಅದರ ಸಬ್ ಕ್ವೆಶ್ಚನ್ಸ್ ಏನಿದೆ ಎಲ್ಲದಕ್ಕೂ ಯಾವ ರೀತಿಯಾಗಿ ಆನ್ಸರ್ ಮಾಡ್ಬೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ ಅನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೇನೆ. 10th ಸ್ಟ್ಯಾಂಡರ್ಡ್ನ ಟ್ರಿಗ್ನೋಮೆಟ್ರಿ ಪಾಠವನ್ನು ತಗೊಂಡ್ರೆ ಇಲ್ಲಿರುವಂತಹ ಕ್ವೆಶ್ಚನ್ ನಂಬರ್ 4 ಏನಿದೆ ಅದು ತುಂಬಾ ಇಂಪಾರ್ಟೆಂಟ್. ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮಿಂದ ಈ ಪಾರ್ಟಿಂದ ಕ್ವೆಶ್ಚನ್ ನಿಮಗೆ ಖಂಡಿತ ಬಂದೇ ಬರುತ್ತೆ. ಓಕೆ, ಸೊ ಇನ್ ದಿಸ್ ವಿಡಿಯೋ ವಿ ವಿಲ್ ಬಿ ಡಿಸ್ಕಸಿಂಗ್ ದಿ ಸೊಲ್ಯೂಷನ್ ಫಾರ್ question number 4 of exercise 8.3 from the chapter trigonometry of 10th standard mathematics. Question number 4 is very important that you will get at least one question from this part. ಈ ಕ್ವೆಶನ್ ಇಂದ ಮಿನಿಮಮ್ ಒಂದು ಕ್ವೆಶನ್ ನಿಮಗೆ ಕೊಡ್ತಾರೆ ನಿಮ್ಮ ಎಕ್ಸಾಮಲ್ಲಿ. ಸೊ ಯಾವ ರೀತಿಯಾಗಿ ಕ್ವೆಶನ್ ನಂಬರ್ 4 ಇಲ್ಲಿರುವಂತಹ ಕ್ವೆಶನ್ಸ್ ಅನ್ನು ಸಾಲ್ವ್ ಮಾಡೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗುವ. ಸೊ ಹಿಯರ್ ಕ್ವೆಶನ್ ನಂಬರ್ 4, prove the following identities. Prove the following identities where the angles involved involved are acute angles. Angles involved are acute angles for which the expressions are defined. For which the expressions are defined. For which the expressions are defined. ಸೊ ಇಲ್ಲಿ ಕ್ವೆಶನ್ ನಂಬರ್ 4 ಅಲ್ಲಿ ಒಂದಷ್ಟು ಐಡೆಂಟಿಟೀಸ್ ಅನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಅದನ್ನ ಪ್ರೂವ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಟೋಲ್ಡ್ ಅಸ್ ಇಲ್ಲಿ ಕೊಟ್ಟಿರುವಂತಹ ಆ್ಯಂಗಲ್ಸ್ ಎಲ್ಲವೂ ಅಕ್ಯೂಟ್ ಆ್ಯಂಗಲ್ಸ್. ಆ ಅಕ್ಯೂಟ್ ಆ್ಯಂಗಲ್ಸ್ಗೆ ನಾವಿಲ್ಲಿ ಎಕ್ಸ್ಪ್ರೆಷನ್ಸ್ ಅನ್ನು ಕೊಟ್ಟಿರುವಂಥದ್ದು. ಓಕೆ, ಸೊ ಇಲ್ಲಿ ನಾವು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಏನು ಕಲ್ತಿದ್ದೇವೆ ಹಾಗೆ ಆಲ್ಜಿಬ್ರಾಯಿಕ್ ಐಡೆಂಟಿಟೀಸ್ ಏನು ಕಲ್ತಿದ್ದೇವೆ ಅದರ ಯೂಸಸ್ ಬರ್ತವೆ. ಸೊ ಲೆಟ್ ಅಸ್ ರಿಕಾಲ್ ದಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಒನ್ಸ್. ಓಕೆ, ಒಂದು ಸಲ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸನ್ನು ರಿಕಾಲ್ ಮಾಡ್ಕೊಂಡು ಬಿಡುವ. ಸೊ ದಿ ಫಸ್ಟ್ ಐಡೆಂಟಿಟಿ ವಿ ಹ್ಯಾವ್ ಇಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ದೆನ್ ವಿ ಹ್ಯಾವ್ tan square a plus 1 is equal to secant square a. 1 plus cot square a is equal to cosec square a. And also you know sin a is the reciprocal of cosecant a. Similarly tan a is the reciprocal of cot a, and cos a is the reciprocal of secant a, and vice versa. And same way you write tan a is the reciprocal of sin a, sorry, it is the ratio of sin a to cos a. Okay, it is sin a by cos a. And similarly cot a is cos a by sin a. ಓಕೆ, ಸೊ ಇದರ ಅಪ್ಲಿಕೇಶನ್ಸ್ ನಮಗೆ ಇನ್ ಬಿಟ್ವೀನಲ್ಲಿ ಬರ್ತಾ ಹೋಗ್ತದೆ. ಈ ಐಡೆಂಟಿಟೀಸ್ ಕೂಡ ನೆನಪಿಟ್ಕೊಂಡಿರಬೇಕು. ಫೈನ್. ಸೊ ಇಲ್ಲಿ ಕ್ವೆಶನ್ ನಂಬರ್ 4 ಅಂತ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್, ಈಗಾಗಲೇ ಹೇಳಿದಾಗೆ. ಹಾಗೆ ಇದರ ಪ್ರೀವಿಯಸ್ ಕ್ವೆಶನ್ಸನ್ನು ಈ ಹಿಂದಿನ ವಿಡಿಯೋಗಳಲ್ಲಿ ಸಾಲ್ವ್ ಮಾಡಿದ್ದೇನೆ. ಐ ವಿಲ್ ಪ್ರೊವೈಡ್ ಯು ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಿಲೋ ದಿಸ್ ವಿಡಿಯೋ. ಓಕೆ, ಸೊ ಎಕ್ಸರ್ಸೈಸ್ 8.3ಯ ಕ್ವೆಶನ್ ನಂಬರ್ 1 to 3 ಹಾಗೆ ಎಕ್ಸರ್ಸೈಸ್ 8.1 ಮತ್ತು ಎಕ್ಸರ್ಸೈಸ್ 8.2ವಿನ ಕ್ವೆಶನ್ಸನ್ನು ಕೂಡ ಡಿಟೇಲಾಗಿ ಸಾಲ್ವ್ ಮಾಡಿದ್ದೇನೆ. ಆ ವಿಡಿಯೋವನ್ನು ನೋಡಲಿಕ್ಕೆ ಬೇಕಾದಂತಹ ಪ್ಲೇಲಿಸ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಆ ವಿಡಿಯೋಗಳನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಹಿಯರ್ ಕ್ವೆಶನ್ ನಂಬರ್ 1, cosec theta minus cot
theta the whole square is equal to 1 minus cos theta divided by 1 plus cos theta. Okay, cosec theta minus cot theta the whole square is equal to 1 minus cos theta upon 1 plus cos theta. ಈ ಐಡೆಂಟಿಟಿಯನ್ನು ನಾವು ಪ್ರೂವ್ ಮಾಡಬೇಕು. ಸೊ ವಾಟ್ ಲೆಟ್ us do is, let us consider the left hand side. Okay, ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡನ್ನು ತಗೊಳ್ಳುವ. ಸೊ ವಿ ಹ್ಯಾವ್ LHS is equal to cosec theta minus cot theta the whole square. ಇದು LHS. ಈಗ ರೈಟ್ ಹ್ಯಾಂಡ್ ಸೈಡನ್ನು ನೋಡಿಕೊಂಡ್ರೆ ಆನ್ ದಿ RHS ವಿ ಹ್ಯಾವ್ 1 ಮೈನಸ್ ಕಾಸ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ. ಸೊ ರೈಟ್ ಹ್ಯಾಂಡ್ ಸೈಡಲ್ಲಿ ನಮಗೆ ಕಾಸ್ ಥೀಟಾ ಇದೆ. ಸೊ ಏನು ಮಾಡುವ, ನಾವು ಕೊಸೆಕ್ ಥೀಟಾ ಮತ್ತು ಕಾಟ್ ಥೀಟಾವನ್ನು ಸೈನ್ ಮತ್ತು ಕಾಸಿನ ಟರ್ಮ್ಸಲ್ಲಿ ಬರ್ಕೊಂಡು ಬಿಡುವ. ಸೊ ವಿ ಹ್ಯಾವ್ ಕೊಸಿಕೆಂಟ್ ಥೀಟಾ ಇಸ್ ನಥಿಂಗ್ ಬಟ್ 1 ಬೈ ಸೈನ್ ಥೀಟಾ ಮೈನಸ್ ಕಾಟ್ ಥೀಟಾ ಇಸ್ ಕಾಸ್ ಥೀಟಾ ಬೈ ಸೈನ್ ಥೀಟಾ ಸ್ಕ್ವೇರ್ಡ್. ಸೈನ್ ಥೀಟಾ ಡಿನಾಮಿನೇಟರಲ್ಲಿದೆ. ಸೊ ಇಲ್ಲಿ ಸೈನ್ ಥೀಟಾ, ಹಾಗೆ ನೀವು ನ್ಯೂಮರೇಟರನ್ನು ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ಬೋದು. 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಇದನ್ನು ನೀವು ಸ್ಪ್ಲಿಟ್ ಮಾಡಿ ಬರ್ಕೊಂಡ್ರೆ 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಥೀಟಾ. ಸೊ ಇಲ್ಲಿ ನೀವು ನೋಡಿ ಏನಿದೆ, ನಮಗೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಲ್ವಾ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. ಇದನ್ನು ನೀವೇನು ಬರ್ಬೋದು, ಯು ಕ್ಯಾನ್ ರೈಟ್ ದಿಸ್ ಆ್ಯಸ್ ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ, ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಹೇಳಿ ಬರ್ಕೊಳ್ಬೋದು. ಹಾಗೆ ಬರ್ಕೊಂಡ್ರೆ ಯು ಕ್ಯಾನ್ ರೈಟ್ ದಿಸ್ ಇಸ್ 1 ಮೈನಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ. ಓಕೆ, 1 ಮೈನಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಅಂದರೆ 1 ಮೈನಸ್ ಕಾಸ್ ಥೀಟಾ ದಿ ಹೋಲ್ ಸ್ಕ್ವೇರ್. ನಮಗೆ ಇಲ್ಲಿ ಡಿನಾಮಿನೇಟರ್ ಕೂಡ ಕಾಸ್ ಥೀಟಾದಲ್ಲೇ ಬೇಕು, ಆದರೆ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಇದೆ. ಏನು ಮಾಡ್ತೀರಿ, ನಮಗಿಲ್ಲಿ ಐಡೆಂಟಿಟಿ ಗೊತ್ತಿದೆ ರೈಟ್. ಸೊ ವಿ ಹ್ಯಾವ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಂತ ಇದೆ. ಇದರಿಂದ ಸೈನ್ ಸ್ಕ್ವೇರ್ ಥೀಟಾ ನಮಗೆ ಬೇಕಂತ ಹೇಳಿದರೆ ಏನು ಬರ್ಕೊಳ್ತೀರಿ, 1 ಮೈನಸ್ ಈ ಕಾಸ್ ಸ್ಕ್ವೇರ್ ಥೀಟಾನ ಆಚೆ ಶಿಫ್ಟ್ ಮಾಡ್ಕೊಳ್ಳಿ. ವಿ ಹ್ಯಾವ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಸೊ ಲೆಟ್ ಅಸ್ ರೈಟ್ ದ್ಯಾಟ್. ಸೊ ಹಿಯರ್ ವಿ ಹ್ಯಾವ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. 1 ಅಂದರೆ 1 ಸ್ಕ್ವೇರ್ ಅಂದರೆ ಬೋತ್ ಆರ್ 1 ಆ್ಯಂಡ್ ದಿ ಸೇಮ್. ಇಲ್ಲಿ ಈ ಕಡೆಯಲ್ಲಿ ಬರ್ಕೊಳ್ತೇನೆ. ಓಕೆ, ಸೊ ನಾವು ನ್ಯೂಮರೇಟರಲ್ಲಿ ಏನಿದೆ, ವಿ ಹ್ಯಾವ್ 1 ಮೈನಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ. ಓಕೆ, ಇದನ್ನು ಇರೇಸ್ ಮಾಡ್ಕೊಳ್ತೇನೆ. 1 ಮೈನಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ. ಹಾಗೆ ಡಿನಾಮಿನೇಟರಲ್ಲಿ ವಿ ಹ್ಯಾವ್ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಈಗ ನಮ್ಮ ಡಿನಾಮಿನೇಟರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ಲಿದೆ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಲ್ಜಿಬ್ರಾಯಿಕ್ ಐಡೆಂಟಿಟಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎಸ್ ರೈಟ್, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಓಕೆ, ಇಲ್ಲಿ ಎ ಅಂತ ಹೇಳಿದರೆ 1, ಬಿ ಅಂತ ಹೇಳಿದರೆ ಕಾಸ್ ಥೀಟಾ. ಸೊ ಇದನ್ನು ಎ ಪ್ಲಸ್ ಬಿ ಅಂದರೆ 1 ಪ್ಲಸ್ ಕಾಸ್ ಥೀಟಾ ಇಂಟು ಎ ಮೈನಸ್ ಬಿ ಅಂದರೆ 1 ಮೈನಸ್ ಕಾಸ್ ಥೀಟಾ. ಸೊ ಈಗ ನೋಡ್ಕೊಳ್ಳಿ, ನ್ಯೂಮರೇಟರಲ್ಲೂ 1 ಮೈನಸ್ ಕಾಸ್ ಥೀಟಾ ಇದೆ, ಡಿನಾಮಿನೇಟರಲ್ಲೂ 1 ಮೈನಸ್ ಕಾಸ್ ಥೀಟಾ ಇದೆ, ಕ್ಯಾನ್ಸಲ್ ಆಯಿತು. ನಾವು ವಿ ಆರ್ ಲೆಫ್ಟ್ ವಿತ್ 1 ಮೈನಸ್ ಕಾಸ್ ಥೀಟಾ ಇನ್ ದಿ ನ್ಯೂಮರೇಟರ್, ಹಾಗೆ 1 ಪ್ಲಸ್ ಕಾಸ್ ಥೀಟಾ ಇನ್ ದಿ ಡಿನಾಮಿನೇಟರ್. ನ್ಯೂಮರೇಟರಲ್ಲಿ 1 ಮೈನಸ್ ಕಾಸ್ ಥೀಟಾ, ಡಿನಾಮಿನೇಟರಲ್ಲಿ 1 ಪ್ಲಸ್ ಕಾಸ್ ಥೀಟಾ. ಚೆಕ್ ಮಾಡಿ, ನಮಗೆ RHS ಅಲ್ಲಿ ಕೂಡ ಅದುವೇ ಇರುವಂಥದ್ದು. ಸೊ ಈಗೇನಾಯಿತು, ನಾವು ವಿ ಹ್ಯಾವ್ ಫೌಂಡ್ ದ್ಯಾಟ್ LHS ಇಸ್ ಈಕ್ವಲ್ ಟು RHS, ಹೆನ್ಸ್ ಪ್ರೂವ್. LHS ಇಸ್ ಈಕ್ವಲ್ ಟು RHS ಅಂತ ಬರೆದ್ವಿ. ಹಾಗಾಗಿ ಏನು ಪ್ರೂವ್ ಮಾಡಿ ಅಂತ ಕೇಳಿದಾರೋ ಅದು ಪ್ರೂವ್ ಆಯಿತು. ಸೊ ದಿಸ್ ಇಸ್ ಹ್ಯಾವ್ ಯು ಕ್ಯಾನ್ ಪ್ರೂವ್ ಇಟ್. ಓಕೆ, LHS ಅನ್ನು ತಗೊಳ್ಳೋದು. ನಮಗೆ RHS ಅಲ್ಲಿ ಕಾಸ್ ಥೀಟಾ ಟರ್ಮ್ಸಲ್ಲಿ ಇರುವ ಕಾರಣ ಇಲ್ಲಿ ಕೊಸೆಕೆಂಟ್ ಥೀಟಾ ಮತ್ತು ಕಾಟ್ ಥೀಟಾವನ್ನು ನಾವು ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ಫಾರ್ಮಲ್ಲಿ ಬರ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಬರ್ತೇವೆ. ಓಕೆ, ಸೊ ಎಲ್ಲೆಲ್ಲಿ ಐಡೆಂಟಿಟೀಸ್ ರಿಕ್ವೈರ್ಮೆಂಟ್ ಇದೆಯೋ ಅಲ್ಲಲ್ಲಿ ಐಡೆಂಟಿಟಿಗಳನ್ನು ಯೂಸ್ ಮಾಡಿಕೊಂಡು
ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಬಂದರೆ ಯು ವಿಲ್ ಗೆಟ್ ಯುವರ್ ರೈಟ್ ಹ್ಯಾಂಡ್ ಸೈಡ್. ಓಕೆ, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಪ್ರೂವ್ ಇಟ್. Question number 2. Cos A divided by 1 plus sin A plus 1 plus sin A divided by cos A is equal to 2 secant A. ಓಕೆ, ಈಗ ಇದನ್ನು ಪ್ರೂವ್ ಮಾಡಬೇಕು. ಆ್ಯಸ್ ಯೂಶ್ವಲ್ ಲೆಟ್ ಅಸ್ ಕನ್ಸಿಡರ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಓಕೆ, ಲೆಫ್ಟ್ ಹ್ಯಾಂಡ್ ಸೈಡನ್ನು ಕನ್ಸಿಡರ್ ಮಾಡಿ. ಕಾಸ್ ಎ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಓಕೆ, ಸೊ ಇಲ್ಲಿ ನಮಗೆ ಸೆಕೆಂಡ್ ಎ ಟರ್ಮ್ಸಲ್ಲಿ ಆನ್ಸರ್ ಬರಬೇಕು. ನಾವೇನು ಮಾಡುವ, ಲೆಟ್ ಅಸ್ ಡೈರೆಕ್ಟ್ಲಿ ಟೇಕ್ ದಿ ಎಲ್ ಸಿ ಎಮ್. ಓಕೆ, ಸೊ ಎಲ್ ಸಿ ಎಮ್ ತೊಗೊಂಡ್ಬಿಡಿ. ಸೊ ಎಲ್ ಸಿ ಎಮ್ ಆಫ್ 1 ಪ್ಲಸ್ ಸೈನ್ ಎ ಆ್ಯಂಡ್ ಕಾಸ್ ಎ, ಇದು 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಓಕೆ, ಎಲ್ ಸಿ ಎಮ್ ಹಾಗೆ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡಿ. ಈಗ ಏನು ಮಾಡಬೇಕು, ಕಾಸ್ ಎಯನ್ನು ಕಾಸ್ ಎಗೆ ಮಲ್ಟಿಪ್ಲೈ ಮಾಡಿ, 1 ಪ್ಲಸ್ ಸೈನ್ ಎಯನ್ನು 1 ಪ್ಲಸ್ ಸೈನ್ ಎಗೆ ಮಲ್ಟಿಪ್ಲೈ ಮಾಡಿ. ಯಾಕೆಂತ ಹೇಳಿದರೆ ಎಲ್ ಸಿ ಎಮ್ ತೊಗೊಂಡ್ಮೇಲೆ ಮಲ್ಟಿಪ್ಲೈ ಮಾಡಬೇಕಲ್ವ, ಜಸ್ಟ್ ಈಸಿ ಕ್ರಾಸ್ ಮಲ್ಟಿಪ್ಲೈ. So cos A into cos A is cos square A plus 1 plus sin A into 1 plus sin A is 1 plus sin A whole square. Okay, denominatorally ನಮಗಿರುವಂಥದ್ದು 1 plus sin A into cos A. ನ್ಯೂಮರೇಟರಲ್ಲಿ cos square A ಇದೆ ಪ್ಲಸ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂತಿದೆ. ಸೊ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಐಡೆಂಟಿಟಿಯನ್ನು ಯೂಸ್ ಮಾಡಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಓಕೆ, ಅದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ಳುವ. ಎ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್, ಬಿ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಎ ಅಂದರೆ 1 ಇಂಟು ಬಿ ಅಂದರೆ ಸೈನ್ ಎ. ಓಕೆ, ಸೊ ಇಲ್ಲಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇದೆ, ಅದೆರಡನ್ನು ಕ್ಲಬ್ ಮಾಡಿದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಓಕೆ, ಇದನ್ನೇ ಬರ್ಕೊಳ್ತೇನೆ. 1 ಸ್ಕ್ವೇರ್ ಅಂದರೆ 1 ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು 1 ಅಂದರೆ 2 ಇಂಟು ಸೈನ್ ಎ ಅಂದರೆ 2 ಸೈನ್ ಎ ಡಿವೈಡೆಡ್ ಬೈ, ಏನು ಮಾಡಲಿಲ್ಲ, ಜಸ್ಟ್ ರಿಅರೇಂಜ್ಮೆಂಟ್ ಅಷ್ಟೇ ಮಾಡಿರುವಂಥದ್ದು. divided by 1 plus sin A into cos A. ಈ ಕಡೆ ಸಿಂಪ್ಲಿಫೈ ಮಾಡ್ತಾ ಹೋಗ್ತೇನೆ. ಓಕೆ, ಸೊ ನಾವು ದಿಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಅಂತ ಹೇಳಿದರೆ ಒಂದು ಐಡೆಂಟಿಟಿ 1. ಸೊ ವಿ ಹ್ಯಾವ್ 1 ಪ್ಲಸ್ 1, ಒಂದು ಆಲ್ರೆಡಿ ಇಲ್ಲಿರುವಂಥದ್ದು, ಮತ್ತೊಂದು ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಸ್ 1 plus 2 sin A divided by 1 plus sin A into cos A, 1 plus sin A into cos A. ಈಗ ಇಲ್ಲಿ 1 plus 1 2 ಆಯಿತು, ಪ್ಲಸ್ 2 sin A divided by 1 plus sin A into cos A. Okay, 2 plus 2 sin A divided by 1 plus sin A into cos A ಆಯಿತು. ಇಲ್ಲಿ ನ್ಯೂಮರೇಟರನ್ನು ಚೆಕ್ ಮಾಡಿದರೆ ಎರಡೂ ಟರ್ಮ್ಸಲ್ಲೂ 2 ಅಂತ ಹೇಳುವಂಥದ್ದು ಕಾಮನ್ ಆಗಿದೆ. ಸೊ 2 ಅನ್ನು ಕಾಮನ್ ಆಗಿ ತೆಗೆದರೆ 2 ಇಂಟು 1 ಪ್ಲಸ್ ಸೈನ್ ಎ, ಡಿನಾಮಿನೇಟರಲ್ಲಿ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಇಲ್ಲಿ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಯಿತು. ನಮಗೆ ಉಳಿದಿರುವಂಥದ್ದು 2 ಇಂಟು 1 ಬೈ ಕಾಸ್ ಎ. ಸೊ ನಮಗೆ ಗೊತ್ತಿದೆ 1 ಬೈ ಕಾಸ್ ಎ ಅಥವಾ ರೆಸಿಪ್ರೋಕಲ್ ಆಫ್ ಕಾಸ್ ಎ ಅಂತ ಹೇಳಿದರೆ ಅದು ಸೆಕೆಂಡ್ ಎ. ಹಾಗಾಗಿ ನಾವು ಇದನ್ನು 2 ಇಂಟು ಸೆಕೆಂಡ್ ಎ ಅಂತ ಹೇಳಿ ಬರಿತೇವೆ. ಓಕೆ, ನಾವು ಇಫ್ ಯು ಚೆಕ್ 2 ಇಂಟು ಸೆಕೆಂಡ್ ಎ ಈಸ್ ಅವರ್ ಆರ್ ಎಚ್ ಎಸ್. 2 ಇಂಟು ಸೆಕೆಂಡ್ ಎ ಅಂತ ಹೇಳುವಂಥದ್ದು ಆರ್ ಎಚ್ ಎಸ್ ಆ್ಯಂಡ್ ಹೆನ್ಸ್ ಪ್ರೂವ್. Hence
ಪ್ರೂವ್ಡ್. ನಮಗೇನು ಪ್ರೂವ್ ಮಾಡಬೇಕಿತ್ತೋ ಅದನ್ನು ನಾವು ಪ್ರೂವ್ ಮಾಡಿದ್ವಿ. ಸೊ ಇಲ್ಲೇನು ಮಾಡಿದ್ವಿ, ಎಲ್ ಎಚ್ ಎಸ್ ಅನ್ನು ತೊಗೊಂಡ್ವಿ, ಜಸ್ಟ್ ಎಲ್ ಸಿ ಎಮ್ ತೊಗೊಂಡು ಸಿಂಪ್ಲಿಫೈ ಮಾಡ್ತಾ ಹೋದ್ವಿ. ಎಲ್ಲಿ ಐಡೆಂಟಿಟೀಸನ್ನು ಅಪ್ಲೈ ಮಾಡ್ತೇವೋ ಅಲ್ಲಿ ಐಡೆಂಟಿಟೀಸನ್ನು ಅಪ್ಲೈ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋದರೆ ಡೈರೆಕ್ಟ್ ಆನ್ಸರೇ ನಮಗೆ ಸಿಕ್ಕಿಬಿಡ್ತು. ಇಲ್ಲಿ ಪ್ರತಿಯೊಂದು ಸ್ಟೆಪ್ ಕೂಡ ಇಂಪಾರ್ಟೆಂಟ್. ಹಾಗಾಗಿ ಪ್ರತಿಯೊಂದು ಕ್ವೆಶನ್ಸನ್ನು ಕೂಡ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗಿದ್ದೇವೆ ಅಂತ ಹೇಳೋದನ್ನು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಓಕೆ, ಪ್ರತಿಯೊಂದು ಸ್ಟೆಪ್ ಕೂಡ ಇಂಪಾರ್ಟೆಂಟ್. ಯಾವುದಾದ್ರೂ ಒಂದು ಸ್ಟೆಪ್ ಮಿಸ್ ಆದ್ರೂ ಏನು ಕೇಳಿದಾರೋ ಅದನ್ನು ಪ್ರೂವ್ ಮಾಡಲಿಕ್ಕೆ ನಮಗೆ ಕಷ್ಟ ಆಗ್ತಾ ಹೋಗ್ತದೆ. ಓಕೆ, ಸೊ ಯು ವಿಲ್ ಫೇಸ್ ಡಿಫಿಕಲ್ಟಿ ಇಫ್ ಯು ಮಿಸ್ even a single step. Okay, so be careful. Wherever you get identities, there you have to make use of the identities and you have to simplify. Now let us solve next question. Question number 3. Tan theta divided by 1 minus cot theta, tan theta divided by 1 minus cos theta plus cot theta divided by 1 minus tan theta is equal to 1 plus sec theta into cosec theta. Tan theta by 1 minus cos theta plus cot theta by 1 minus tan theta is equal to 1 plus sec theta into cosec theta. Okay, so and also in the question they have given you a hint that write the expression in terms of sin theta and cos theta. ಈ ಎಕ್ಸ್ಪ್ರೆಷನ್ಸನ್ನು ಸೈನ್ ಥೀಟಾ ಮತ್ತು ಕಾಸ್ ಥೀಟಾದ ಟರ್ಮ್ಸಲ್ಲಿ ಬರ್ಕೊಳ್ಳಿ ಅಂತ ಹೇಳಿ ಹಿಂಟ್ ಕೂಡ ಕೊಟ್ಟಿದ್ದಾರೆ. ಆದರೆ ನಿಮಗೆ ಎಕ್ಸಾಮಲ್ಲಿ ಯು ವೋಂಟ್ ಬಿ ಪ್ರೊವೈಡೆಡ್ ಎನಿ ಹಿಂಟ್. ಎಕ್ಸಾಮಲ್ಲಿ ನಿಮಗೆ ಯಾವುದೇ ಹಿಂಟನ್ನು ಕೊಡೋದಿಲ್ಲ, ನೀವೇ ಮಾಡ್ತಾ ಹೋಗಬೇಕಾಗ್ತದೆ. ಸೊ ಸಿ, ಟ್ಯಾನ್ ಥೀಟಾ ಕಾಟ್ ಥೀಟಾ ಕೊಟ್ಟಿದ್ದಾರೆ, ಸಿಕೆಂಡ್ ಥೀಟಾ ಮತ್ತು ಕೊಸಿಕೆಂಡ್ ಥೀಟಾದಲ್ಲಿ ಕೇಳಿದ್ದಾರೆ. ಸೊ ಇಟ್ ಈಸ್ ಅಂಡರ್ಸ್ಟುಡ್. ಸಿಕೆಂಡ್ ಥೀಟಾ ಮತ್ತು ಕೊಸಿಕೆಂಡ್ ಥೀಟಾದಲ್ಲಿ ಬರಿಬೇಕು ಅಂತ ಹೇಳಿದರೆ ನೀವು ಸೈನ್ ಮತ್ತು ಕಾಸ್ನ ಟರ್ಮ್ಸಲ್ಲಿ ಬರೀಲೇಬೇಕು. ನಾವು ಲೆಟ್ ಅಸ್ ಟೇಕ್ ದಿ ಎಲ್ ಎಚ್ ಎಸ್. ಎಲ್ ಎಚ್ ಎಸ್ ಅನ್ನು ತಗೊಳ್ಳುವ. ಓಕೆ, tan theta by 1 minus cot theta plus cot theta divided by 1 minus tan theta. ಓಕೆ, ಸೊ ಇಲ್ಲಿ tan theta ಅಂದರೆ sin by cos ಅಂತ ಹೇಳಿ ಗೊತ್ತಿದೆ. tan theta is sin theta by cos theta. ಹಾಗೆ ಕಾಟ್ ಥೀಟಾ ಅಂತ ಹೇಳಿದರೆ ಕಾಸ್ ಥೀಟಾ ಬೈ ಸೈನ್ ಥೀಟಾ. ಓಕೆ, ಅದನ್ನು ಬರಿತಾ ಹೋಗುವ. ಆ್ಯಂಡ್ ದೆನ್ ಲೆಟ್ ಅಸ್ ಟೇಕ್ ದಿ ಎಲ್ ಸಿ ಎಮ್. ಓಕೆ, ಟ್ಯಾನ್ ಥೀಟಾ ಅಂದರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ, ಅದು ನ್ಯೂಮರೇಟರ್ ಪಾರ್ಟ್ ಆಯಿತು. ಈಗ ಡಿನಾಮಿನೇಟರ್ಗೆ ಬನ್ನಿ. 1 ಮೈನಸ್ ಕಾಟ್ ಥೀಟಾ ಇಸ್ ಕಾಸ್ ಥೀಟಾ ಬೈ sin theta. ಓಕೆ, ಪ್ಲಸ್ ಇಲ್ಲಿಯ ನ್ಯೂಮರೇಟರ್ ಪಾರ್ಟ್ cot theta is cos theta by sin theta. ಡಿನಾಮಿನೇಟರಲ್ಲಿ 1 ಮೈನಸ್ tan theta is sin theta by cos theta. ಇಷ್ಟು ಗೊತ್ತಾಯಿತು ಅಂತ ಹೇಳಿ ಅಂದ್ಕೊಳ್ತೇನೆ. ಓಕೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟಿಲ್ ಹಿಯರ್. ಏನು ಮಾಡಿದ್ವಿ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರನ್ನು ಸೈನ್ ಮತ್ತು ಕಾಸ್ನ ಟರ್ಮ್ಸಲ್ಲಿ ಬರ್ಕೊಂಡ್ವಿ. ಇಲ್ಲೂ ಅಷ್ಟೇ ನ್ಯೂಮರೇಟರ್ ಡಿನಾಮಿನೇಟರನ್ನು ಸೈನ್ ಮತ್ತು ಕಾಸ್ ಟರ್ಮಲ್ಲಿ ಬರ್ಕೊಂಡ್ವಿ. ಈಗ ಎರಡೂ ಕಡೆಯ ಡಿನಾಮಿನೇಟರ್ಸನ್ನು ಎಲ್ ಸಿ ಎಮನ್ನು ತಕ್ಕೊಳ್ಳುವ. ಓಕೆ, ರೈಟ್ ನ್ಯೂಮರೇಟರ್ ಆ್ಯಸ್ ಸಚ್. ಸೊ ಇಲ್ಲಿ ನ್ಯೂಮರೇಟರ್ ಬಂದು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಓಕೆ, ಎಲ್ ಸಿ ಎಮ್ ಆಫ್ 1 ಆ್ಯಂಡ್ ಸೈನ್ ಥೀಟಾ ಈಸ್ ಸೈನ್ ಥೀಟಾ. ಎರಡೇ ಟರ್ಮ್ ಇರುವ ಕಾರಣ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ. ಓಕೆ, 1 ಇಂಟು ಸೈನ್ ಥೀಟಾ, ಇಲ್ಲಿ ಸೈನ್ ಥೀಟಾ ಮೈನಸ್ 1 ಇಂಟು ಕಾಸ್ ಥೀಟಾ ಎಸ್ ಕಾಸ್ ಥೀಟಾ. ಓಕೆ, ಸೊ ಈಗ ಸೆಕೆಂಡ್ ಟರ್ಮ್ ಇಲ್ಲಿ ಪ್ಲಸ್ ನ್ಯೂಮರೇಟರ್ನ ಹಾಗೆ ಬರ್ಕೊಳ್ಳಿ, ಕಾಸ್ ಥೀಟಾ ಬೈ ಸೈನ್ ಥೀಟಾ. ಇಲ್ಲಿ ಎಲ್ ಸಿ ಎಮ್ ಆಫ್ 1 ಆ್ಯಂಡ್ ಕಾಸ್ ಥೀಟಾ ಇಸ್ ಕಾಸ್ ಥೀಟಾ. ಎಲ್ ಸಿ ಎಮ್ ಕಾಸ್ ಥೀಟಾ ಆಯಿತು. 1 ಇಂಟು ಕಾಸ್ ಥೀಟಾ ಇಸ್ ಕಾಸ್ ಥೀಟಾ ಮೈನಸ್ 1 ಇಂಟು ಸೈನ್ ಥೀಟಾ ಇಸ್ ಸೈನ್ ಥೀಟಾ. ಓಕೆ,
ಸೊ ಈಗ ನ್ಯೂಮರೇಟರಲ್ಲೂ ಡಿನಾಮಿನೇಟರಲ್ಲೂ ಇದೆ. ಇದನ್ನು ಏನು ಮಾಡ್ಕೊಳ್ಬೋದು, ರೆಸಿಪ್ರೋಕಲ್ ತೆಗೆದು ಬರ್ಕೊಳ್ಬೋದು. ಓಕೆ, ಫಸ್ಟ್ ಟರ್ಮ್ ಯು ಹ್ಯಾವ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಂಟು ಇದರ ರೆಸಿಪ್ರೋಕಲ್, ಇಲ್ಲಿ ಸೈನ್ ಥೀಟಾ ಮೇಲೆ ಬಂತು, ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಓಕೆ, ಪ್ಲಸ್ ನ್ಯೂಮರೇಟರ್ ಏನಿದೆ ಕಾಸ್ ಥೀಟಾ ಬೈ ಸೈನ್ ಥೀಟಾ ಇಂಟು ಇದರ ಡಿನಾಮಿನೇಟರ್ ಮೇಲೆ ಬಂತು ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಓಕೆ, ಸೊ ಈಗ ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ತಾ ಇದ್ದೇನೆ. ಆಲ್ ರೈಟ್, ಸೈನ್ ಥೀಟಾ ಇಂಟು ಸೈನ್ ಥೀಟಾ ಅಂತ ಹೇಳಿದರೆ ಸೈನ್ ಸ್ಕ್ವೇರ್ ಥೀಟಾ ಆಯಿತು. ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ, ಸೈನ್ ಥೀಟಾ ಇಂಟು ಸೈನ್ ಥೀಟಾ ಇಸ್ ಸೈನ್ ಸ್ಕ್ವೇರ್ ಥೀಟಾ. ಡಿನಾಮಿನೇಟರಲ್ಲಿ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. In the denominator you have cos theta into cos theta minus cos theta into sin theta minus cos theta. Okay, sin theta minus cos theta plus cos theta into cos theta is cos square theta. ಇದನ್ನು ಇರೇಸ್ ಮಾಡ್ಕೊಳ್ತೇನೆ. cos theta into cos theta is cos square theta divided by denominatorly you have sin theta into cos theta minus sin theta. Sin theta into cos theta minus sin theta. Okay, so ಇಲ್ಲಿ first term we have sin square theta divided by cos theta into sin theta minus cos theta. ಇಲ್ಲಿ cos square theta divided by sin theta into cos theta minus sin theta. ಓಕೆ, ಇಲ್ಲಿ ನೋಡಿಕೊಂಡ್ರೆ ಬ್ರಾಕೆಟ್ ಒಳಗಿರುವಂತಹ ಟರ್ಮ್, ವಾಟ್ ಎವರ್ ದಿ ಟರ್ಮ್ಸ್ ಯು ಹ್ಯಾವ್ ಇನ್ಸೈಡ್ ದಿ ಬ್ರಾಕೆಟ್ ದೇ ಆರ್ ಸೇಮ್, ಬಟ್ ಒನ್ ಸೈನ್ ಇಸ್ ಡಿಫ್ರೆಂಟ್. ಇಲ್ಲಿ ಸೈನ್ ಮಾತ್ರ ಡಿಫ್ರೆಂಟ್ ಅಲ್ವಾ. ಈಗ ಇಲ್ಲಿ ಮೈನಸ್ ಸೈನನ್ನು ಕಾಮನ್ ಆಗಿ ತೆಗೆದ್ರೆ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತ ಹೇಳಿ ಬರ್ಕೊಳ್ಬೋದು. ಅದನ್ನೇ ಮಾಡುವ. ಹಿಯರ್ ವಿ ಹ್ಯಾವ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಓಕೆ, ಇಲ್ಲಿ ನನಗೆ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಬೇಕು, ಹಾಗಾಗಿ ಒಂದು ಮೈನಸನ್ನು ಕಾಮನ್ ತೆಗಿತೇನೆ. ಓಕೆ, ಮೈನಸನ್ನು ಹೊರಗಡೆ ತೆಗೆದ್ರೆ ದಿಸ್ ವಿಲ್ ಬಿಕಮ್ ಮೈನಸ್ ಸೈನ್ ಥೀಟಾ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. ಸೊ ನಾವು ದಿಸ್ ಪ್ಲಸ್ ಹ್ಯಾಸ್ ಬಿಕಮ್ ಮೈನಸ್. ಈ ಸ್ಟೆಪ್ ತುಂಬ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ನ್ಯೂಮರೇಟರಲ್ಲಿ ವಿ ಹ್ಯಾವ್ ಕಾಸ್ ಸ್ಕ್ವೇರ್ ಥೀಟಾ, ಡಿನಾಮಿನೇಟರಲ್ಲಿ ಸೈನ್ ಥೀಟಾ. ಮೈನಸನ್ನು ತೆಗೆದಾಯಿತು, ಮೈನಸ್ ಸೈನ್ ಥೀಟಾ ಬಿಕಮ್ಸ್ ಪ್ಲಸ್ and plus cos theta becomes minus cos theta. ಓಕೆ, ಈ ರೀತಿಯಾಗಿ ಬರ್ಕೊಂಡ್ವಿ. ಈಗ ಎಲ್ ಸಿ ಎಮ್ ಅನ್ನು ತೆಗೀರಿ. ಸೊ ನಾವ್ ಯು ಸಿ ಯು ಹ್ಯಾವ್ ಅ ಕಾಸ್ ಥೀಟಾ ಆ್ಯಂಡ್ ಸೈನ್ ಥೀಟಾ. ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಆಯಿತು. ಈ ಟರ್ಮ್ ಕಾಮನ್ ಆಗಿದೆ. ಸೊ ಯು ರೈಟ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಓಕೆ, ಇದು ಟರ್ಮ್ ಎರಡರಲ್ಲೂ ಕಾಮನ್. ಓಕೆ, ಅದು ಬಿಟ್ಟು ಉಳಿದ ಟರ್ಮ್ಸನ್ನು ನೀವು ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಇಲ್ಲಿ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ, ಆದರೆ ಸೈನ್ ಥೀಟಾ ಇಲ್ಲ. ಸೊ ಯು ಹ್ಯಾವ್ ಟು ಮಲ್ಟಿಪ್ಲೈ ಸೈನ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಥೀಟಾ ಅಂದರೆ ಸೈನ್ ಕ್ಯೂಬ್ ಥೀಟಾ ಆಯಿತು, ಮೈನಸ್ ಸೈನ್ ಥೀಟಾ ಇದೆ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ, ಬಟ್ ಯು ಡೋಂಟ್ ಹ್ಯಾವ್ ಕಾಸ್ ಥೀಟಾ, ಹಾಗಾಗಿ ಕಾಸ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಥೀಟಾ. ಸೊ ಯು ಹ್ಯಾವ್ ಕಾಸ್ ಕ್ಯೂಬ್ ಥೀಟಾ. ಓಕೆ, ಇಲ್ಲಿ ನ್ಯೂಮರೇಟರಲ್ಲಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮಲ್ಲಿದೆ. ಯು ಹ್ಯಾವ್ ಲರ್ನ್ಡ್ ಆನ್ ಐಡೆಂಟಿಟಿ ಅಲ್ವಾ. ಸೊ ಏನದು, ಸೊ ಯೂಸಿಂಗ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್. ಸೊ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂತ ಹೇಳಿದರೆ ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ. ಸೊ ಈ ಐಡೆಂಟಿಟಿಯನ್ನು ಯೂಸ್ ಮಾಡ್ಕೊಳ್ವಾ. ಈಗ ನ್ಯೂಮರೇಟರಲ್ಲಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದರೆ ಎ ಮೈನಸ್ ಬಿ ಅಂದರೆ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇಂಟು ಎ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಎ ಬಿ ಅಂತ ಹೇಳಿದರೆ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು
ಕಾಸ್ ಥೀಟಾ. ಸೊ ಈ ರೀತಿಯಾಗಿ ನ್ಯೂಮರೇಟರನ್ನು ಸಿಂಪ್ಲಿಫೈ ಮಾಡ್ಕೊಂಡ್ವಿ. ಅದೇ ರೀತಿ ಡಿನಾಮಿನೇಟ್ರಲ್ಲಿ ವಿ ಹ್ಯಾವ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಐ ಹೋಪ್ ಯು ಆರ್ ಕ್ಲಿಯರ್. ಓಕೆ, ಇದಿಷ್ಟು ಎಕ್ಸ್ಪ್ರೆಷನ್ ಹೇಗೆ ಬರೆದ್ವಿ? ಯೂಸಿಂಗ್ ದಿ ಐಡೆಂಟಿಟಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಐಡೆಂಟಿಟಿಯನ್ನು ಯೂಸ್ ಮಾಡಿಕೊಂಡು ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ವಿ. ಈಗ ಇಲ್ಲಿ ನೋಡಿ, ಇನ್ ದ ನ್ಯೂಮರೇಟರ್ ಯು ಹ್ಯಾವ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಆ್ಯಂಡ್ ಇನ್ ದ ಸಿಮಿಲರ್ ವೇ ಡಿನಾಮಿನೇಟ್ರಲ್ಲಿ ಕೂಡ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ. ಒಂದಕ್ಕೊಂದು ಕ್ಯಾನ್ಸಲ್ ಆಗಿ ಹೋಯಿತು. ಹಾಗೆ ಬ್ರ್ಯಾಕೆಟಿನ ಒಳಗಡೆ ಟರ್ಮ್ಸಲ್ಲಿ ನೋಡಿ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಅಂತಿದೆ. ಐಡೆಂಟಿಟಿ ಪ್ರಕಾರ ನಮಗೆ ಗೊತ್ತಿದೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ 1 ಅಲ್ವಾ? ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಅಂದರೆ 1 ಆಯಿತು, ಪ್ಲಸ್ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಡಿವೈಡೆಡ್ ಬೈ ನಮಗೆ ಡಿನಾಮಿನೇಟರಲ್ಲಿ ಉಳಿದಿರುವಂಥದ್ದು ಕಾಸ್ ಟೀಟಾ ಇಂಟು ಸೈನ್ ಟೀಟಾ. ಕರೆಕ್ಟಾ? ಈಗ ಇದನ್ನು ಇಲ್ಲಿ ಡಿನಾಮಿನೇಟರ್ ಎರಡಕ್ಕೂ ಸೇಮ್ ಇರುವ ಕಾರಣ ಇದನ್ನು ನಾನು 1 ಬೈ ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಪ್ಲಸ್ ಸೈನ್ ಟೀಟಾ ಕಾಸ್ ಟೀಟಾ ಬೈ ಕಾಸ್ ಟೀಟಾ ಸೈನ್ ಟೀಟಾ ಅಂಥೇಳಿ ಬರ್ಕೊಳ್ತಾನೆ. ಓಕೆ, ಸೊ ಈ ರೀತಿ ಕೂಡ ಬರ್ಕೊಳ್ಬೋದು. ಎರಡು ಕೂಡ ಒಂದೇ, ಏನು ಡಿಫ್ರೆನ್ಸ್ ಇಲ್ಲ. ಸೈನ್ ಟೀಟಾ ಕಾಸ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಇಂಟು ಸೈನ್ ಟೀಟಾ. ಓಕೆ, ಸೊ ಇಲ್ಲಿ ಸೈನ್ ಟೀಟಾ ಕ್ಯಾನ್ಸಲ್ ಆಯಿತು, ಕಾಸ್ ಟೀಟಾ ಕ್ಯಾನ್ಸಲ್ ಆಯಿತು, ಎಲ್ಲ ಕ್ಯಾನ್ಸಲ್ ಆಗಿ ಉಳಿರುವಂಥ 1. ಇಲ್ಲಿ 1 ಬೈ ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಅಂತಿದೆ. 1 ಬೈ ಕಾಸ್ ಟೀಟಾ ಈಸ್ ವೆರಿ ಗುಡ್, ಇಟ್ ಈಸ್ ಸೆಕೆಂಡ್ ಟೀಟಾ. ಓಕೆ, 1 ಬೈ ಕಾಸ್ ಟೀಟಾ ಈಸ್ ಸೆಕೆಂಡ್ ಟೀಟಾ. ಹಾಗೆ 1 ಬೈ ಸೈನ್ ಟೀಟಾ, 1 ಅಂದರೆ 1 ಇಂಟು 1 ಅಂತಲೂ ಬರ್ಕೊಳ್ಬೋದಲ್ವಾ? 1 by cos theta into 1 by sin theta. 1 by sin theta is cosec theta. Very good. It is cosec theta plus 1. 1 ಯಾಕೆ? ಇಲ್ಲಿ ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಕ್ಯಾನ್ಸಲ್ ಆಗಿ ನಮಗೆ ಉಳಿದಿರುವಂಥದ್ದು 1. ಸೊ ನಾವು ಯು ಸಿ cosec theta into secant theta plus 1 ಅನ್ನು ನಾವು 1 plus secant theta into cosecant theta ಅಂತಲೂ ಬರ್ಕೊಳ್ಬೋದು. ಸೊ ವಿ ಹ್ಯಾವ್ 1 plus secant theta into cosecant theta. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು RHS. ಸೊ ಈಗ ನಾವು LHS ಮತ್ತು RHS ಈಕ್ವಲ್ ಅಂತ ಹೇಳಿ ಬರೆದ್ವಿ ಆ್ಯಂಡ್ ಹೆನ್ಸ್ ವಿ ಹ್ಯಾವ್ ಪ್ರೂವ್ಡ್ ದಿ ಗಿವನ್ ಐಡೆಂಟಿಟಿ. ಓಕೆ, ಸ್ವಲ್ಪ ಲೆಂತಿ ಇದೆ ಬಟ್ ಇಟ್ ಈಸ್ ವೆರಿ ಸಿಂಪಲ್. ಓಕೆ, ಚೂರು ಲೆಂತಿ ಇದೆ ಆದರೆ ತುಂಬ ಸಿಂಪಲ್ ಆಗಿದೆ. ಸೊ ಈ ರೀತಿಯಾಗಿ ನೀವು ಸಾಲ್ವ್ ಮಾಡ್ಕೊಳ್ತಾ ಹೋಗ್ಬೋದು. ಏನು ಮಾಡಬೇಕು, ನಮಗೆ ಸಿಕೆಂಟ್ ಟೀಟಾ ಮತ್ತು ಕೊಸಿಕೆಂಟ್ ಟೀಟಾಕ್ಕೆ ಈಕ್ವಲ್ ಅಂತ ಹೇಳಿ ಪ್ರೂವ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಆ ರೀತಿಯಾಗಿ ಕೇಳಿರುವ ಕಾರಣ ನಾವು ಟ್ಯಾನ್ ಮತ್ತು ಕಾಟನ್ನು ಸೈನ್ ಮತ್ತು ಕಾಸ್ ಆಗಿ ಬರ್ಕೊಳ್ತೇವೆ. ಹಾಗೆ ಬರಿತಾ ಬರಿತಾ ಐಡೆಂಟಿಟೀಸ್ಗಳನ್ನು ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾ RHSಗೆ ಬಂದು ನಿಲ್ತೇವೆ. ಸೊ ವಿ ಸ್ಟಾಪ್ ಎಟ್ ದ ಸ್ಟೇಜ್ ವೇರ್ ವಿ ಗೆಟ್ LHS is equal to RHS and hence the proof. Let us solve question number 4. Question number 4. 1 plus sec A divided by sec A is equal to sin square A divided by 1 minus cos A. 1 plus sec A divided by sec A is equal to sin square A divided by 1 minus cos A, and also in the hint they have given us simplify LHS and RHS separately. LHS ಮತ್ತು RH ಅನ್ನು ಸೆಪರೇಟ್ ಆಗಿ ಸಿಂಪ್ಲಿಫೈ ಮಾಡಿ ಅಂತ ಹೇಳಿ ಕ್ವೆಶನಲ್ಲೇ ಕೊಟ್ಟಿದ್ದಾರೆ. ಓಕೆ, ಇಫ್ ನಾಟ್ ಕೊಡದೇ ಇದ್ದರೆ ಏನು ಅದು ನಮಗೆ ಗೊತ್ತಾಗ್ತದೆ. ಲೆಟ್ ಅಸ್ ಸಿಂಪ್ಲಿಫೈ. ಓಕೆ, ಐ ವಿಲ್ ಟೆಲ್ ಯು. LHS ವಿ ಹ್ಯಾವ್ 1 plus sec A divided by sec A. ಓಕೆ, ಸೊ ಇಲ್ಲಿ RHS ನೋಡಿ ಸೈನ್ ಮತ್ತು ಕಾಸ್ನ ಟರ್ಮ್ಸಲ್ಲಿದೆ. ಸೊ ವಾಟ್ ಯು ಹ್ಯಾವ್ ಟು ಡೂ, ಸಿನ್ಸ್ ದಿ LHS ಇಸ್ ಇನ್ ದಿ RHS is in sin and cos, convert the LHS to sin and cos. Okay, you know secant A is the reciprocal of cos A. Okay, sec A is equal to 1 by cos A ಅಂತ ಹೇಳಿ ಗೊತ್ತಿದೆ, ಅದನ್ನು ಬರ್ಕೊಳ್ಳಿ. 1 plus sec A is 1 by cos A divide by
sec A is 1 by cos A. Okay, ನ್ಯೂಮರೇಟರ್ನ LCM ತೆಗಿರಿ. 1 by 1 LCM is cos A. ಸೊ ಇಲ್ಲಿ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರಾಯಿತು. 1 into cos A is cos A plus 1. ಓಕೆ, ಡಿವೈಡ್ ಬೈ ಡಿನಾಮಿನೇಟರಲ್ಲಿ 1 by cos A. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು ಹೌ ಯು ಕ್ಯಾನ್ ರೈಟ್, ಇಲ್ಲಿ cos A plus 1 by cos A. ಹಾಗೆ ಡಿನಾಮಿನೇಟರನ್ನು ರೆಸಿಪ್ರೋಕಲ್ ಆಗಿ ಬರ್ಕೊಳ್ಬೇಕು. ದಟ್ ಈಸ್ cos A by 1. cos A ಮತ್ತು cos A ಕ್ಯಾನ್ಸಲ್ ಆಯಿತು. ಸೊ ಯು ಆರ್ ಲೆಫ್ಟ್ ವಿತ್ cos A plus 1. ಓಕೆ, ಇದು ನಮಗೆ LHS ಅಲ್ಲಿ ಸಿಕ್ಕಿತ್ತು. ನಾವು ಇದಕ್ಕಿಂತ ಜಾಸ್ತಿ ಸಿಂಪ್ಲಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ cos A by 1 ಇಸ್ ದ ಸಿಂಪ್ಲೆಸ್ಟ್ ಫಾರ್ಮ್. ಓಕೆ, ಆಗೋದ್ರಲ್ಲಿ ಇದು ಸಿಂಪ್ಲೆಸ್ಟ್ ಫಾರ್ಮ್. ಇಲ್ಲಿಗೆ ಬಂದು ನಿಂತಿದ್ದೇವೆ. ಈಗ ನಾವು ಲೆಟ್ ಅಸ್ ಟೇಕ್ RHS. RHS ಅನ್ನು ತಗೊಳ್ಳಿ. ವಿ ಹ್ಯಾವ್ sin square A divided by 1 minus cos A. sin square A divided by 1 minus cos A ಅಂತ ಹೇಳಿದೆ. ಯಾವ ರೀತಿ ಸಿಂಪ್ಲಿಫೈ ಮಾಡ್ಬೋದು? ಥಿಂಕ್ ಆಫ್ ಐಡೆಂಟಿಟೀಸ್. ಐಡೆಂಟಿಟೀಸ್ ಇದೆ. ಯು ನೋ, ವಿ ಹ್ಯಾವ್ ದಿ ಫಸ್ಟ್ ಐಡೆಂಟಿಟಿ sin square A plus cos square A is equal to 1. sin square A plus cos square A is equal to 1 ಅಂತ ಹೇಳಿ ಗೊತ್ತಿದೆ. ಸೊ ವಾಟ್ ಈಸ್ sin square A? ಸೊ ಇದೇ ಐಡೆಂಟಿಟಿಯಿಂದ ಯು ಕ್ಯಾನ್ ರೈಟ್ sin square A is equal to 1 minus cos square A. ಓಕೆ, sin square A ಅನ್ನು 1 minus cos square A ಅಂತ ಹೇಳಿ ಬರ್ಕೊಳ್ಬೋದು. ಸೊ ರೈಟ್ 1 minus cos square A divided by denominator is 1 minus cos A. ಈಗ 1 minus cos square A ಅಂದರು 1 square minus cos square A ಅಂದರು ಒಂದೇ. ಸೊ ನಾವು ದಟ್ ಈಸ್ ಇನ್ ದಿ ಫಾರ್ಮ್ A square minus B square. A square minus B square ಅಂದರೆ ಯು ನೋ ಇಟ್ ಈಸ್ A plus B ಇಂಟು A minus B. A plus B ಇಂಟು A minus B ಅಂತ ಹೇಳಿ ಗೊತ್ತಿದೆ. ಹಾಗೆ ಬರ್ಕೊಳ್ಳಿ. ಇಲ್ಲಿ A ಅಂದರೆ 1, A plus B is 1 plus cos A ಇಂಟು A minus B is 1 minus cos A divided by denominator 1 minus cos A. ಸೊ ಇಲ್ಲಿ ನ್ಯೂಮರೇಟರಲ್ಲೂ 1 minus cos A ಇದೆ, ಡಿನಾಮಿನೇಟರಲ್ಲೂ 1 minus cos A ಇದೆ. ದೇ ಗೆಟ್ ಕ್ಯಾನ್ಸಲ್ಡ್. ಏನು ಉಳೀತು? ವಿ ಆರ್ ಲೆಫ್ಟ್ ವಿತ್ 1 plus cos A. ಕರೆಕ್ಟಾ? 1 plus cos A ನ ನಾವು cos A plus 1 ಅಂತಲೂ ಬರಿಬೋದು. ಸೊ ದಿಸ್ ಈಸ್ ಈಕ್ವಲ್ ಟು cos A plus 1. ಸರಿಯಾ? ಆಗ LHS ಅನ್ನು ಸಿಂಪ್ಲಿಫೈ ಮಾಡ್ಕೊಂಡು ಎಲ್ಲಿ ಬಂದ್ವಿ? cos A plus 1 ಬಂತು. RHS ಅನ್ನು ಸಿಂಪ್ಲಿಫೈ ಮಾಡಿಕೊಂಡು cos A plus 1 ಬಂತು. ಸೊ ನಾವು ವಾಟ್ ವಿ ಹ್ಯಾವ್ ಫೌಂಡ್ ಇಸ್ ದ್ಯಾಟ್ LHS is equal to RHS. LHS RHSಗೆ ಈಕ್ವಲ್ ಅಂತ ಹೇಳಿ ಗೊತ್ತಾಯಿತು. ಆ್ಯಂಡ್ ಹೆನ್ಸ್ ದಿ ಪ್ರೂಫ್. ಸೊ ಈ ರೀತಿಯಾಗಿ ನಾವು ಪ್ರೂವ್ ಮಾಡ್ಕೊಳ್ಬೋದು. ಪ್ರತಿಯೊಂದು ಕೇಸಲ್ಲೂ ಕೂಡ ನಮಗೆ LHS RHS ಈಕ್ವಲ್ ಅಂತ ಹೇಳಿ, ಅಂದರೆ LHS ಇಂದನೇ RHS ಕಡೆಗೆ ಬರಲಿಕ್ಕೆ ಸಾಧ್ಯವಾಗಬೇಕು ಅಂತ ಹೇಳಿ ಇಲ್ಲ. ಇನ್ ಸರ್ಟೈನ್ ಕೇಸಸ್ ನಾವೆಲ್ಲೋ LHS ಅನ್ನು ಸಿಂಪ್ಲಿಫೈ ಮಾಡಿ ಒಂದು ಸ್ಟೇಜಿಗೆ ಬಂದು ತಲುಪಿರ್ತೇವೆ. ಫರ್ದರ್ ಯು ಕ್ಯಾನ್ ನಾಟ್ ಸಿಂಪ್ಲಿಫೈ. ಓಕೆ, ಆ ಸ್ಟೇಜಲ್ಲಿ ಏನು ಮಾಡಬೇಕು? LHS ಅನ್ನು ಸಿಂಪ್ಲಿಫಿಕೇಶನ್ ಅಲ್ಲಿಗೆ ನಿಲ್ಲಿಸಿ RHS ಅನ್ನು ತಗೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗಿ. ಯು ವಿಲ್ ರೀಚ್ ಅ ಸ್ಟೇಜ್ ವೇರ್ ಯು ವಿಲ್ ಸಿ LHS ಅನ್ನು ಸಿಂಪ್ಲಿಫೈ ಮಾಡಿ ಏನು ವ್ಯಾಲ್ಯೂ ಬಂದಿದೆಯೋ ಅದೇ ವ್ಯಾಲ್ಯೂ ನಿಮಗೆ RHS ಅನ್ನು ಸಿಂಪ್ಲಿಫೈ ಮಾಡಿದಾಗ ಕೂಡ ಬರ್ತದೆ. ಓಕೆ, ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಪ್ರೂವ್ ದಿ ಐಡೆಂಟಿಟಿ ಗಿವನ್ ಫಾರ್ ಯು ಇನ್ ಕ್ವೆಶ್ಚನ್ ನಂಬರ್ 4. ಓಕೆ, ಸೊ ಈ ವಿಡಿಯೋ ತುಂಬ ಲೆಂತಿ ಆಗೋದು ಬೇಡ. ಇಲ್ಲಿಗೆ ವಿಡಿಯೋವನ್ನು ಸ್ಟಾಪ್ ಮಾಡ್ತಾ ಇದ್ದೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗುವ. ನೆನಪಿಟ್ಕೊಳ್ಳಿ, ಕ್ವೆಶನ್ ನಂಬರ್ 4 ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ವೆಶನ್ ನಂಬರ್ 4 ತುಂಬಾ ಇಂಪಾರ್ಟೆಂಟ್. ಎಕ್ಸಾಮಿಗೆ ಈ ಪಾರ್ಟಿಂದ ಖಂಡಿತವಾಗೂ ಕ್ವೆಶನ್ ಕೇಳಿಯೇ ಕೇಳ್ತಾರೆ. ಓಕೆ, ಸೊ ವಾಟ್ ಯು ಹ್ಯಾವ್ ಟು ಡೂ ಈಸ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಪ್ರತಿಯೊಂದು ಕ್ವೆಶನನ್ನು ತಗೊಳ್ಳಿ, ಯಾವ ರೀತಿಯಾಗಿ ಐಡೆಂಟಿಟೀಸನ್ನು ಯೂಸ್ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡ್ಬೋದು ಅಂತ ಹೇಳೋದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಸೊ ಈ ವಿಡಿಯೋದಲ್ಲಿ ನಾನು ಕ್ವೆಶನ್ ನಂಬರ್ 4ನ ಫಸ್ಟ್ 4 ಕ್ವೆಶನ್ಸನ್ನು ಯಾವ ರೀತಿಯಾಗಿ ಪ್ರೂವ್ ಮಾಡ್ಬೋದು ಅಂತ ಹೇಳಿ ನಿಮಗೆ ತೋರಿಸಿಕೊಟ್ಟಿದ್ದೇನೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಓಕೆ, ಯಾವ ರೀತಿಯಾಗಿ ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ಮಾಡ್ತಾ ಹೋಗ್ಬೋದು ಅಂತ ಹೇಳೋದು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೇನೆ. ಐ ಹೋಪ್ ಯು ಹ್ಯಾವ್ ಲವ್ಡ್ ದಿಸ್ ವಿಡಿಯೋ. ಓಕೆ, and I expect you to like the video and share this video among your friends. ಹಾಗೆ
ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂಬರುವ ವಿಡಿಯೋದ ನೋಟಿಫಿಕೇಷನನ್ನು ಪಡೀಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್. ಕೀಪ್ ಲರ್ನಿಂಗ್. ಟೇಕ್ ಕೇರ್. ಬಾಯ್.